ಶಿಲ್ಪ ಶಿಲ್ಪಕ್ಕ ನಿಂದಿರವ. ಏನಾಯಕ್ಕ ಏನು ಕೈ ಮಾಡಿ ನಿಂದಿಸಿದಲ್ಲ ಯಾಕ ನಾಷ್ಟ ಆಗೈತನ? ಹ್ಞೂ ನಾಷ್ಟ ಆಗೈತಿವ. ಕೈ ಮಾಡಿ ಯಾಕೆ ನಿಂದಿಸಿದೆ ಅಂದ್ರೆ ನೀ ಎಲ್ಲೇ ಹೊಂಟಿದ್ದಿಲ್ಲ ಅವಸರಲೆ, ಅದಕ್ಕೆ ಒಂದು ಸ್ವಲ್ಪ ಮಾತಾಡ್ದಿತ್ತ ನಿಂದಿರ ಅಂತ ಅಂದೆ ಅದಕ್ಕೆ. ಹಾಂ ಹೇಳಿ, ಏನು ಬೇಕಾ ಹೇಳಿ. ಮನ್ನಿ ಸುದ್ದಿ ಕೇಳಿದ್ನವ. ನಾ ಊರಿಗೆ ಹೋಗಿದ್ದೆ, ನಮ್ಮ ಶ್ವೇತಾ ಹೇಳಿದ್ಲು ಹಿಂಗೆ ಉಡಾಳ ಶಂಕರ ಹಿಂಗೆ ಮಾಡಕ್ಕೆ ಬಂದಿದ್ದ, ಸಂಗೀತ ಮತ್ತು ಹಿಂಗೆ ದುಗಿಸಿದ್ಲು, ಮತ್ತು ಶಿಲ್ಪಕ್ಕರ್ ಬಂದು ಪೊಲೀಸ್ರು ಇದು ಮಾಡಿದರು ಅಂತ ಹೇಳಿದ್ಲವ. ನನಗರ ಗಾಬರಿನ ಆಯಿತು ಒಮ್ಮೆ ಕೇಳೋದ್ರಾಗೆ. ನೀ ದೇವ್ರು ಬಂದಂಗೆ ಬಂದು ನನ್ನ ಮಗಳನ್ನ ಉಳಿಸಿದ್ ನೋಡುವ. ಆಕಿನ ಗೆಳತಿನೂ ಅಷ್ಟೇ ಸಂಗೀತ, ದೇವ್ರು ಬಂದಂಗೆ ಅದನ್ನ ದುಗಿಸಿದ್ಲತ್ ನನ್ನ ಮಗಳು ಬಾಳೆ ಉಳಿತು. ಮುಂದೆ ಕೊಡ್ತೊಳೋ ಹುಡುಗಿ ಹಿಂಗೆ ಆಯ್ತಂದ್ರೆ ಏನು ಮಾಡೋದು ಹೇಳು? ನನಗರೆ ಕಂಡಪಟ್ಟಿ ಗಾಬರಿ ಆಯ್ತವ. ದೇವ್ರು ಬಂದಂಗೆ ಬಂದು ನನ್ನ ಮಗಳ ಜೀವನ ಉಳಿಸಿದ್ ನೋಡು. ಆಕೆ ಸಂಗೀತಾಗ ಒಟ್ಟ ನಿನಗೆ ಒಟ್ಟ ಭಾಳ ಋಣಿ ಇರ್ತೀನವನ ಸಾಯಿತನ. ನನ್ನ ಮಗಳ ಜೀವನ ಅಕಸ್ಮಾತ್ ಏನೋ ಹೆಚ್ಚು ಕಮ್ಮಿ ಆಗಿತ್ತಂದ್ರೆ ನನ್ನ ಮಗಳ ಜೀವನ ಹ್ಯಾಂಗೆ ಹೇಳು? ಮುಂದೆ ಕೊಡ್ತೊಳೋ ಹುಡುಗಿ, ಮುಂದೆ ಬಾಳೆ ಮಾಡೋ ಹುಡುಗಿ ನೋಡಿ ಏನು ಮಾಡ್ತಿದ್ದಿ? ಇರ್ಲಿ ಬಿಡಕ್ಕ, ಯಾವ ನನ್ನ ಮಗಳಿಗೂ ಹಂಗೆ ಕಾಡಿಸ್ತಿದ್ದ. ಹಾಗಾಗಿ ನನ್ನ ಮಗಳು ಶೀತಲ್ ಬಂದು ಹೇಳಿತ್ತು ನನ್ನ ಮುಂದೆ, ಹಿಂಗೆ ಮಮ್ಮಿ ಹಿಂಗೆ ನಾನು ಅಂಕಿತಾ ಸಾಲಿದಿಂದ ಹೋಗೋ ಮುಂದೆ ಬರೋ ಮುಂದೆ ಹಿಂಗೆ ಕಾಡಿಸ್ತಾನ, ಮತ್ತು ನನ್ನ ನಮಗೆ ಅಟ್ಟೆ ಅಲ್ಲ ಎಲ್ಲರಿಗೂ ಹಂಗೆ ಮಾಡಾಕತ್ತಾನವ, ಸಾಕಾಗೈತೆ ಮಮ್ಮಿ ಅಂತ ಅಂದ್ಲು. ಅದಕ್ಕೆ ನನಗೂ ಸಿಟ್ಟು ಬಂದಿತ್ತು. ಅದಕ್ಕೆ ನಾನು ಅಲ್ಲಿ ಹೊಲದ ಬಲ್ಲಿ ಹಿಂಗೆ ಹಿಂಗೆ ಮಾತಾಡಾಕ್ತಿದ್ರು, ಅದಕ್ಕೆ ಕೇಳಿ ಅದಕ್ಕೆ ಹಂಗೆ ಹೇಳಿರ್ಬೇಕಲ್ಲ ಶ್ವೇತಾ ಎಲ್ಲ ನಿನಗೆ. ಅಲ್ಲಿ ಹೊಲದ ಬಲ್ಲಿ ಕೂತಿದ್ರು ಮಾತಾಡತ್ತಿದ್ರು ಅನ್ನೋದು ಆಕಿನೂ ಕೇಳಿಲ್ಲ. ಹೆಂಗೆ ಗೊತ್ತಾಯ್ತ್ರಿ ನಿಮ್ಗೆ ಹಂಗೆ ಹಿಂಗತ್ತ? ಅದ ಹೇಳಿದೆ ಹಿಂಗೆ ಹೊಲದ ಬಲ್ಲಿ ಕುಂತಿದ್ರು ಹಂಗೆ ಹಿಂಗೆ. ಹ್ಞೂ ಹೇಳಿದ್ಲವ, ಎಲ್ಲ ಹೇಳಿದ್ಲು. ಹೊಲದ ಬಲ್ಲಿ ಕುಂತಿದ್ರತ್ತ ಹಿಂಗತ್ತ, ಸಂಜೆಗೆ ಹಿಂಗೆ ಬರಲಿ ಮಾಡ್ತೀನಿ ಹಂಗೆ ಹಿಂಗೆ ಅನ್ನತ್ತೇನ ಅದ ಹೇಳಿದ್ಲೆಲ್ಲ. ಹೆಂಗಾಗ್ಲಿವ ಒಟ್ಟು ನನ್ನ ಮಗಳ ಜೀವನ ಒಂದು ಉಳಿತು. ಮುಂದೆ ಚಂದಗೆ ಬಾಳೆ ಮಾಡ್ಕೊಂಡು ಹೋಗು ಹುಡುಗಿ ಜೀವನನೇ ಮುರಿದು ಹೋಗಿತ್ತು ಅದ್ರದ್ದು. ಇರ್ಲಿ ತಗೋ, ಏನೋ ಆಗೋದು ತಪ್ಪೈತಿ, ದೇವ್ರದಾನ, ಚಿಂತೆ ಮಾಡಬೇಡ. ಆದರೂ ಶಿಲ್ಪಕ್ಕ ನನ್ನ ಮಗಳ ಜೀವನ ಉಳಿತವ ನಿನ್ನಿಂದ ಸಂಗೀತನಿಂದ. ಇಲ್ಲಾಂದರೆ ಯಾರೂ ಇರ್ಲಿಕ್ಕಂದ್ರೆ ಏನಕ್ಕಿತ್ತವ ಹೆಚ್ಚು ಕಮ್ಮಿ ಎನ್ಸ್ಕೊಂಡ್ರೆ ಗಾಬರಿ ಆಕೈತಿ. ಅಕ್ಕ ಯಾಕೆ ಆಯ್ತಿ ಸುಮ್ ಕುಂದರು? ಈಗ ನಿನ್ನ ಮಗಳ ಜೀವನ ಉಳ್ದೈತಿಲ್ಲ, ಆಕಿಗೆ ಏನೂ ಆಗಿಲ್ಲ, ಆರಾಮದಿಂದ ಸುರಕ್ಷಿತವಾಗಿ ಮನೆಗೆ ಬಂದ. ಅದಕ್ಕೆ ಸಂತೋಷ ಪಡು ನೀ. ಕೊಲ್ಲ ಒಬ್ಬಿದ್ರೆ ಕಾಯೋ ಒಬ್ಬ ಮ್ಯಾಲೆ ಇರ್ತಾನೆ ಅನ್ನೋದು ಎಷ್ಟು ಸತ್ಯಲ್ಲ. ಏನೋ ಒಂದು ಆಕಿಗೆ ಹಂಗೆ ಆಗೋದಕ್ಕೆ ನನಗೆ ಹಂಗೆ ಏನೋ ಕೇಳಿಸ್ಕೊಳ್ಳೋದಕ್ಕೆ ಏನೋ ಒಂದು ದೇವ್ರು ನನ್ನ ಕಡೆಯಿಂದ ಹಂಗೆ ಮಾಡ್ಸ್ಯಾನ. ಆಕಿನ ಗೆಳತಿ ಸಂಗೀತ ಆ ಟೈಮ್ದಾಗ ಹಂಗೆ ಮಾಡ್ಯಾಳ, ಹಂಗಾಗಿ ಉಳ್ದೈತಿ, ಏನೂ ಆಗಿಲ್ಲ. ಇನ್ನು ಆಕಿ ಚಂದ ಇರ್ತಾಳೆ, ಅವನಿಗೆ ಬರೋಬ್ಬರಿ ಬುದ್ಧಿ ಬರ್ತೈತಿ, ಅವನು ಕಲಿತಾನೆ. ಯಾಕಂದ್ರೆ ಪೊಲೀಸರು ಬಿಡೋದಿಲ್ಲ, ಅವರು ಬರೋಬ್ಬರಿ ಶಾಸ್ತಿ ಮಾಡೇ ಕಳಿಸ್ತಾರೆ. ಅವ್ರು ಯಾವ ಹುಡುಗಿಯರ ತಂಟೆಗೂ ಹೋಗೋದಿಲ್ಲ. ಸುಮ್ ಕುಂದ್ರೆ ನನಗೆ ಖಾತ್ರಿ ಐತಿ. ಹ್ಞೂನವ್ವ, ಅದೇ ಒಂದು ಸಂತೋಷ ಆಯ್ತು ನೋಡಿ. ನನಗರೆ ಭಾಳ ಗಾಬರಿಗಿತ್ತು ಕೇಳಿ. ನಾ ಅದ್ರಾಗ ಒಂದಿನ ಅವತ್ತು ಊರಾಗಿರಲಿಲ್ಲ, ಏನು ಎತ್ತ ಅಂತಂದು ಬಂದ ಮೇಲೆ ಹಿಂಗೆ ಅಂದರು. ಊರಾಗಿನ ಮಂದೆಲ್ಲ ಮಾತಾಡತ್ತಿದ್ರು, ಭಾಳ ಗಾಬರಿ ಐತವ. ನಿನ್ನೆ ನನ್ನ ಮಗಳ ಜೀವನ ಉಳಿತು. ಸಂಗೀತಗೂ ನಿನಗೆ ಭಾಳ ಋಣಿಯಾಗಿರ್ತೀನವ. ನಾ ಸಾಯ್ತಾನ ಮರಿದಿಲ್ಲ ನಿಮ್ಮ ಉಕ್ಕಾರ. ಯಾಕ ಹಂಗ್ಯಾಕಂತ? ಇರ್ಲಿ ಬಿಡು. ಏನು ಮತ್ತು ಊರಾಗಿನ ಇದ್ದಿದ್ರು ಒಬ್ರಿಗೊಬ್ರು ಆಗಬೇಕಲ್ಲ. ಮತ್ತು ಇದು ಹಳ್ಳ್ಯಾಗ ಸಿಟಿಯಾಗಿನ ಅವ್ರವ್ರ ಪಾಡಿಗೆ ಇರ್ತಾರೆ. ಹಳ್ಳ್ಯಾಗ ಮತ್ತು ಒಬ್ರಿಗೊಬ್ರು ಆಗಬೇಕಲ್ಲ. ಸಿಟಿಯಾಗಿನವರು ಏನು ಆಗೋದಿಲ್ಲ ಅಂತಲ್ಲ, ಅವರು ಒಬ್ರಿಗೊಬ್ರು ಆಗತ್ತಾರ. ಮತ್ತು ಮನುಷ್ಯರ ಅಂದಿಂದ ಒಬ್ರಿಗೊಬ್ರು ಆಗಬೇಕಲ್ಲ. ಆಯ್ತು ಬರ್ವಾ, ನೀ ಎಲ್ಲೇ ಹೊಂಟಿದ್ದೆ ಅನ್ಸುತ್ತೆ ಅವಸರ್ಲೆ. ನಾಳೆ ನಿಮ್ಮ ತಡ ಮಾಡಿದೆ, ಹೋಗ್ಬಾರ್ವಾ ನೀ? ಇಲ್ಲ, ಇಲ್ಲಿ ಗೌರಕ್ಕರ ಮನೆಗೆ ಹೊಂಟಿದ್ದೆ, ಕರ್ಚಿಕಾಯಿ ಮಾಡೋಣ ಅಂತ ಹೇಳಿದ್ವಿ. ಸಂಕ್ರಾಂತಿ ಅಂತ ನೋಡಿ, ಪಂಚಮಿ ಸಮೀಪ ಬಂತಲ್ಲ, ಅದಕ್ಕೆ ಒಬ್ಬೊಬ್ಬರು ಒಂದೊಂದು ದಿನ ಒಬ್ಬೊಬ್ರ ಮನ್ಯಾಗ ಮಾಡಿ ಮುಗಿಸಿದೆ ಅಂದ್ರೆ ಅನುಕೂಲಕ್ಕೆ ಉಳಿದಿದ್ದು ಉಂಡಿ ಚಕ್ಲಿ ಚೂಡ ಮಾಡ್ಕೋಬೋದು. ಇವು ಕರ್ಚಿಕಾಯಿ ಕೈ ಹಿಡಿತಾವೆ ನೋಡಕ್ಕ, ಅದಕ್ಕೆ. ಅದು ಕರೆನೇ, ನನಗೂ ಕರೆದಾವ ಗೌರಕ್ಕ, ಅದಕ್ಕೆ ಬರ್ತೀನಿ ನಾನು. ಇನ್ನೊಂದು ಸ್ವಲ್ಪರಾಗೆ ಬರ್ತೀನಿ, ನೀವು ಹೋಗಿರು ಬರ್ತೀನಿ. ಆಯ್ತು ಅಕ್ಕ, ನಾ ಹೋಗ್ಲಾ? ಹೋಗ. ಸೈತಾ ಸೈತಾ ಎಲ್ಲದಿ? ಇವತ್ತು ಕರ್ಚಿಕಾಯಿ ಮಾಡಕ್ಕೆ ಬರ್ತಾರೆ. ಇದನ್ನೆಲ್ಲ ಸಜ್ಜು ಮಾಡೋದು ಬೇಡ, ಇದು ಪುಟಾಣಿ ಹಿಟ್ಟ ಬೆಲ್ಲ ಇವೆಲ್ಲ ಮಿಕ್ಸಿಗೆ ಹಾಕೋದು ಬೇಡ, ಮಿಕ್ಸರ್ಗೆ. ನಿಮ್ಮ ಎಲ್ಲದಿರಿ ಏನು ಮಾಡತ್ತಿ? ಹತ್ತಿರಿ ನೀವೆಲ್ಲನೂ ಬರೀ ನನಗೆ ಒಬ್ಬಕ್ಕೆ ಹೇಳಕ್ಕೆ ಬರಬೇಡ್ರಿ. ನಾವು ಇಬ್ಬರದೇವ್ರು ಸಸ್ಯಾರ, ನಾವು ಒಬ್ಬಕ್ಕೆ ಕಾಣ್ತೀನಲ್ರಿ ನಿಮ್ಮ ಕಣ್ಣಿಗೆ. ಮತ್ತು ಅಲ್ಲಿ ನೋಡ್ರಿ, ಅಲ್ಲಿ ಆಕೆ ಫೋನ್ ನೋಡ್ಕೊ ಸುಮ್ ಕೂತ್ಬಿಟ್ಟ, ಒಂದು ಕೆಲಸ ಮಾಡೋದಿಲ್ಲ ಏನು ಮಾಡೋದಿಲ್ಲ. ನೀವೆಲ್ಲ ನನಗೆ ಹೇಳ್ತೀರಿ, ಅದನ್ನು ಮಾಡಿಲ್ಲ ಇದನ್ನು ಮಾಡಿಲ್ಲ, ಸಣ್ಣ ಪುಟ್ಟನೋ ರೀ. ನನಗೂ ಸಾಕಾಗೈತೆ ನೋಡ್ರಿ. ಆಕಿನೂ ಅದ, ಆಕಿಗೂ ಹೇಳ್ರಿ, ಇಬ್ಬರಿಗೆ ಒಂದೊಂದು ಹೇಳ್ರಿ, ಸಿಟ್ಟು ಬರೋದಿಲ್ಲ ನಮಗೂ. ಭಾರತಿ ಭಾರತಿ ಬಾ, ನೀನು ಫೋನ್ ಬಿಟ್ಟು ನೀನು ಒಂದು ಕೆಲಸ ಮಾಡೋದಿಲ್ಲ ಏನು ಮಾಡೋದಿಲ್ಲ. ಮತ್ತು ಆಕಿನೂ ಅಂದಂಗೆ ಮಾಡ್ತೀನಿ. ನೀನು ಒಂದಿಟ್ಟು ಏನರ ಕೈ ಕೆಲಸ ಮಾಡಬೇಕು, ಅವ್ರಿಗೂ ಸಿಟ್ಟು ಬರಲ್ಲ. ಈಗ ನಾ ಕೆಟ್ಟಾಗ್ತೀನಿ ನೋಡು. ಈಗ ನೀವು ಸುಮ್ ಕುಂದ್ರದು, ಇಬ್ಬರು ಸಸ್ದಾರದಿರಿ, ಮಾಡಕ್ಕೆ ಏನಕ್ಕೈತೆ ನಿಮ್ಗೆ ಇಬ್ಬರಿಗೆ ಹಂಚ್ಕೊಂಡು ಹತ್ತಿರಿ. ನಾನು ಏನು ಹಂಗೆ ಕುಂತಿಲ್ರಿ, ಕೆಲಸ ಮಾಡಿನ ಚಾಲನೆ ಇತ್ತಲ್ಲವ ಜಗಳ ಇವ್ರ ಮನ್ಯಾಗ. ಮುಂಜಾನೆ ಅದ್ದು ನೋಡು ನಿಂದ್ರೆ ಒಳಗೆ ಹೋಗಿ ಏನು ಮಾಡತ್ತಾರ. ಇಬ್ಬರು ಸಸ್ದಾರ ಇದ್ದಿಂದ ಇಟ್ಟು ಆಗೋದೆ ನೋಡೋದು. ಇಬ್ಬರು ಏನು ಚಂದೆ ಹೊಂದಾಣಿಕೆ ಮಾಡ್ಕೊಂಡು ಹಂಚ್ಕೊಂಡು ಕೆಲಸ ಮಾಡಿದ್ರೆ ಜಗಳ ಬರೋದಿಲ್ಲ. ಇಟ್ಟು ಮಾಡಿದ್ರೆ ಇಟ್ಟು ಆಗೋಯವು. ಹೇಳವ, ನೀ ಏನು ಮಾಡಿ ಕೆಲಸ ಏನು ಮಾಡಿ ಹೇಳು. ಈಗ ಅಕ್ಕಿಯರೇ ಈಕಿ ಏನು ಕೆಲಸ ಮಾಡಲ್ಲ, ತಕ್ಕಿ ಹೇಳ್ತಾ
ಇಬ್ಬರು ಹಂಚ್ಕೊಂಡು ಮಾಡಿದ್ರೆ ಜಗಳನೇ ಬರೋದಿಲ್ಲ ಅದು. ನೀ ಒಂದು ಹೆಚ್ಚು ಮಾಡಿದ್ರಿ, ನೀ ಕಡಿಮೆ ಮಾಡಿದ್ರೆ ಅವು ಜಗಳ ಬರುವೆ. ಅವು ಏನೋ ಅನಿವಾರ್ಯ ಸಂದರ್ಭದಾಗ ಬಿಟ್ಟು ನಡೀತದೆ. ಮತ್ತೆ ದಿನ ನೀನು ಹಿಂಗೆ ಮಾಡಿದ್ರೆ ಆಕಿಗೂ ಸಿಟ್ಟು ಬರುದೆ. ಹ್ಞೂ ಕೇಳ್ರಿ ಏನು ಮಾಡಿ ಆಡ್ರಿ ಆಕಿ. ನನಗೂ ಸಾಕಾಗೈತ್ರಿ ಈಕಿ ದಿನ ಸುಮ್ ಕುಂದ್ರದು ನಾ ಮಾಡೋದಂದ್ರೆ ನನಗೂ ಸಿಟ್ಟು ಬರೋದ ರೀ. ಹಾಂ, ನೀ ಏನು ಹೇಳಕ್ಕೆ ಬರಬೇಡ, ನಾನು ಎಲ್ಲ ಮಾಡೀನಿ. ಅತ್ತಿರಿ ನಾನು ಮುಂಜಾನೆ ಕಸ ಹುಡುಗಿ ರಂಗೋಲಿ ಹಾಕಿನ್ರಿ. ಮತ್ತೇನು ಮಾಡ್ಬೇಕ್ರಿ? ಕೇಳ್ರಿ ಅತ್ತಿರಿ. ನೋಡ್ರಿ, ಕಸ ಹುಡುಗಿ ರಂಗೋಲಿ ಹಾಕೋದು ದೊಡ್ಡ ಕೆಲಸ ಹತ್ತಿರ. ಉಳಿದಿದ್ದು ಮನ್ಯಾಗ ಕಸ ಹುಡುಗುದು, ಒಳಗಿನ ಕಸ ಹುಡುಗುದು, ಪರ್ಸಿ ಒರೆಸೋದು, ಅಡುಗೆ ಮಾಡೋದು, ನಾಷ್ಟ ಮಾಡೋದು, ಮಧ್ಯಾಹ್ನ ಅಡುಗೆ ಮಾಡೋದು, ಅರ್ಬಿ ಹೋಗಿದ್ದು, ಮತ್ತು ಏನ್ರಿ ಸಣ್ಣ ಪುಟ್ಟ ಮತ್ತೆ ಪಂಚಮಿ ಸಮೀಪ ಬತ್ರಿ. ಮನೆ ಕೆಲಸ ಒರೆಸೋದು, ಧೂಳ ಹೊಡಿದು, ಅದು ಇದು ಎಷ್ಟಿರ್ತಾವ್ರಿ ಕೆಲಸ. ನಿಮಗೂ ಗೊತ್ತೈತಿಲ್ರಿ ಹೆಂಗೆ ನೀವು ನಡೆದ ಬಂದಿರಿ. ಮತ್ತು ಈಗ ಮಾಡಿದ್ರೆ ಮತ್ತೆ ನನಗೆ ಸಿಟ್ಟು ಬರೋದಿಲ್ರಿ. ಭಾರತಿ, ಇದು ಕಸ ಹೊಡಿದು ರಂಗೋಲಿ ಹಾಕೋದು ದೊಡ್ಡ ಕೆಲಸ ನಿನಗೆ? ಹಾಂ, ಆಕಿ ಅಟ್ಟೆಲ್ಲ ಮಾಡ್ತಾ ನೀನು ಹಂಚ್ಕೊಂಡು ಆಕಿ ಒಂದು ಏನರ ರೊಟ್ಟಿ ಮಾಡಿ, ಚಪಾತಿ ಮಾಡಲಿ, ನೀ ಪಲ್ಯ ಮಾಡೋದು, ಅನ್ನ ಮಾಡೋದು, ಆಕಿ ಸಾರು ಮಾಡಿದ್ರೆ ನೀ ಅನ್ನ ಮಾಡೋದು, ಹಿಂಗೆ ಮಾಡ್ಬೇಕು ಹಂಚ್ಕೊಂಡು. ಅಂದ್ರೆ ಜಗಳ ಬರೋದಿಲ್ಲ ಅವು. ನಾನು ಎಷ್ಟತ್ತು ಹೇಳ್ಬೇಕು ನಿಮಗೆ? ಈಗ ಆಕಿ ಹೇಳಿದ್ರೆ ಹೆಚ್ಚಾಕೈತಿ, ನಿನಗೆ ಹೇಳಿದ್ರೆ ಕಡಿಮೆ ಆಕೈತಿ. ಇಬ್ಬರನ್ನ ಕರೆಕ್ಟಾಗಿ ಹೇಳ್ಬೇಕಾಕೈತಿ. ಹಾಂ, ಎಷ್ಟೊತ್ತು ಕೇಳೋದು ದಿನ ತಟ ಕರ್ಚಿಕಾಯಿ ಮಾಡಕ್ಕೆ ಬಾತ್ ಹೇಳಿನಿ. ಈಗ ಅವ್ರು ಬರೋರು ಮುಂದಿಟ್ಟು ಜಗಳ ನೋಡಿದ್ದು ನಮ್ಮ ಮನೆಯಾಗಿಂದು. ಜಗಳ ಹಚ್ಚಿಟ್ಟಿಲ್ಲ, ಸಮಾಧಾನ ಆಯ್ತಿಲ್ಲ ನನಗೆ. ಕುಂದರ್, ನಾ ಏನೋ ಜಗಳ ಹಚ್ಚಿಲ್ಲ, ಇದ್ದಿದ್ದಂಗೆ ಹೇಳಿನಿ. ಈಗ ನಾನೇ ನಿನ್ನ ಜಾಗದಾಗ ಬರೀ ಕಸ ಹುಡುಗಿ ರಂಗೋಲಿ ಹಾಕಿದ್ರೆ ಮುಗಿತತ್ ಕೂತ್ಬಿಟ್ರೆ ನೀವೆಲ್ಲ ಮಾಡ್ತಿದ್ದೆ ಅಂದ್ರೆ ನಿನಗೆ ಎಷ್ಟು ಸಿಟ್ಟು ಬರ್ತಿತ್ತು. ಅತ್ತಿರಿ ಹೇಳ್ತೀರಾ ಇಲ್ರಿ? ಏಯ್ ಭಾರತಿ, ನೀನು ಮಾತಾಡೋದು ತಪ್ಪೇ. ನೀನು ಅಕ್ಕಿನೇ ಈಗ ಹಂಗೆ ಮಾಡಿದ್ರೆ ನಿನಗೂ ಸಿಟ್ಟು ಬರ್ತೈತಿ. ನಿನಗೆ ಈಗ ನೀನೇ ಒಟ್ಟು ಕೆಲಸ ಮಾಡೋಕೆ ಬರೀ ರಂಗೋಲಿ ಹಾಕಿ ಕಸ ಹುಡುಗಿ ರಂಗೋಲಿ ಹಾಕ್ತಾ. ನಿನಗೆ ಹೆಂಗೆ ಅನಿಸ್ತೈತೆ ನೋಡೋಣ. ನೀವು ನನಗೆ ಹೇಳಕ್ಕೆ ಬರ್ರಿ ಒಟ್ಟು. ಏನಾಯ್ತಾ ಗೌರಕ್ಕ? ನಿಮ್ಮ ಜಗಳ ದಾರಿಗೆ ಹೋಗೋರಿಗೆ ಬರೋರಿಗೆ ಎಲ್ಲರಿಗೂ ಕೇಳಕತ್ತೈತೆ ಹೊರಗೆ. ಶಿಲ್ಪಾನು ಬಾಬಾ ಏನು ಮಾಡೋದವ? ನಮ್ಮ ಮನ್ಯಾಗ ಇಟ್ಟಿದ್ದೆ ರಾಮಾಯಣ ನೋಡು. ನಾ ಹೆಚ್ಚು ಕೆಲಸ ಮಾಡಿ, ನೀ ಹೆಚ್ಚು ಕೆಲಸ ಮಾಡಿ, ಇಬ್ಬರು ಹಂಚ್ಕೊಂಡು ಮಾಡೋರು ಅಲ್ಲ ಇವರು. ಏನು ಮಾಡೋದಿನಿ? ಕೇಳ್ಸತ್ ನನಗೂ. ನೋಡು ಸೈತಾ, ಭಾರತಿ, ನೀವಿಬ್ರು ಮಾಡೋದು ತಪ್ಪವ. ನಾ ಏನು ಸೈತಾ ಹೇಳಕತ್ತಿಲ್ಲ, ಆಕಿ ಕೆಲಸ ಮಾಡಾಕ್ತಾಳ. ಭಾರತಿ, ನೀನು ಬರೀ ಕಸ ಹುಡುಗಿ ರಂಗೋಲಿ ಹಾಕಿದ್ರದ ಅಷ್ಟು ಕೆಲಸ ಅಲ್ವ. ಈಗ ಅದೇ ಕೆಲಸ ಹಾಕಿ ಮಾಡಿ ಸುಮ್ಮನೆ ನೀವು ಒಟ್ಟು ಮನೆ ಕೆಲಸ ಎಲ್ಲ ಮಾಡಿದ್ರೆ ನಿನಗೂ ಸಿಟ್ಟು ಬರ್ತಿತ್ತಿಲ್ಲ. ನಿಮ್ಮ ಅತ್ತಿ ಯಾರಿಗೆ ಹೇಳ್ಬೇಕು? ಈಗ ಇಬ್ರು ಹಂಚ್ಕೊಂಡು ಮಾಡ್ರಿ. ಒಬ್ಬರು ರೊಟ್ಟಿ ಮಾಡಿದ್ರೆ ಪಲ್ಯ ಮಾಡ್ರಿ, ಒಬ್ಬರು ಅನ್ನ ಮಾಡಿದ್ರೆ ಒಬ್ಬರು ಸಾರು ಮಾಡ್ರಿ. ಹಿಂಗೆ ಒಟ್ಟು ಮನೆಗೆ ಅಷ್ಟು ಕೆಲಸ ಹಂಚ್ಕೊಂಡು ಮಾಡಿದ್ರೆ ಜಗಳನೇ ಬರೋದಿಲ್ಲ. ಇವತ್ತು ನೀ ರೊಟ್ಟಿ ಮಾಡ್ತೆ, ನಾಳೆ ಅಕ್ಕಿ ರೊಟ್ಟಿ ಬಿಡು, ಅಕ್ಕಿ ಪಲ್ಯ ಮಾಡಿ. ಇವತ್ತು ಅಕ್ಕಿ ನೀ ರೊಟ್ಟಿ ಮಾಡು, ಅಕ್ಕಿ ನಾಳೆ ಪಲ್ಯ ಮಾಡ್ತಾ. ಹಿಂಗೆ ಅನ್ನ ಒಬ್ಬರು ಮಾಡಿ ಸಾರು ಹಿಂಗೆ ಇದು ಮಾಡ್ಕೊಂಡು ಹೋಗ್ರಿ. ನಿಮ್ಮ ಮಧ್ಯೆ ಹೊಂದಾಣಿಕೆ ಮಾಡ್ಕೊಂಡು ಅಂದ್ರೆ ಜಗಳ ಬರಲ್ಲವು. ಈಗ ಜಗಳ ಬರುವೆ ಅವು. ನೀನು ಬರೀ ಹಂಗೆ ಮಾಡ್ಕೊತ ಕೂತ್ರಿ ಹೆಂಗೆ ಬರ್ತಿ? ಇಬ್ರು ಸಮ ಹಿಂಗೆ ಮಾಡ್ಕೊಂಡು ಹೋರಿವ. ನಿಮ್ಮ ಅತ್ತೆರು ಯಾರಿಗೆ ಹೇಳಬೇಕು? ಹಾಂ, ಕರೆಕ್ಟ್ ಹೇಳಿದ್ರಿ ನೋಡ್ರಿ ಶಿಲ್ಪಕ್ಕರೆ. ಇದಕ್ಕಂತಾರೆ ಕರೆಕ್ಟ್ ಮಾತಂದ್ರೆ. ಒಬ್ರಿಗೊಂದು ಹೆಂಗೆ ಈಗ ಅತ್ತೆಯಾರು ಹೇಳ್ತಾರೆ ಬಿಡ್ರಿ. ಹೇಳಿದ್ರು ಈಕಿ ಕೇಳಲಿಗ ಮಾಡಲಿಗ ಅಂದ್ರೆ ನಾನು ನೋಡುತ್ತಾನೆ ನೋಡಿ. ಮತ್ತೆ ಲಾಸ್ಟಿಗೆ ಏನು ನಿರ್ಧಾರ ತೊಗೋತೀನಿ ರೀ. ಈಗಿನ ಕುಂದ್ರಿಸಿ ನನಗೆ ಮಾಡಿ ಹಾಕೋದಾಗೋದಿಲ್ಲ ರೀ. ಇಬ್ಬರು ಹೊಂದಾಣಿಕೆಯಿಂದ ಇಬ್ಬರು ಕೆಲಸ ಮಾಡಿದ್ರೆ ನಮಗೂ ಸಿಟ್ಟು ಬರೋದಿಲ್ಲ ರೀ. ಈಗ ನಾ ಮಾಡ್ದಂಗೆ ಮಾಡೋದು ಚಾಕ್ರಿ ರೀ. ಈಗ ಸುಮ್ಮ ಅದೊಂದಿಟ್ಟು ಕಸ ಹೊಡಿ ರಂಗೋಲಿ ಹಾಕಿಬಿಟ್ರೆ ಮುಗಿತ್ರಿ. ಸುಮ್ಮ ಕೂತು ಬಿಡ್ತಾ ಮೊಬೈಲ್ ಹಿಡ್ಕೊಂಡು. ಸಾಕಾಗೈತ್ರಿ ನಮಗೆ. ಈಗ ಹೋಗ್ಲಿ ಬಿಡು, ಈಗ ಹೋಲ್ಬಿಡ್ರಿ. ಈಗ ಇಬ್ರು ಹಂಚ್ಕೊಂಡು ಕೆಲಸ ಮಾಡ್ರಿ. ಈಗ ಹಿಂಗಾದ್ರೆ ನಡೀದಿಲ್ಲ. ಇಬ್ರು ಹಂಚ್ಕೊಂಡೇ ಕೆಲಸ ಮಾಡ್ರಿ ನೀವು. ಹೋರಿ ಒಳಗೆ ಸಜ್ಜು ಮಾಡಿ ಹೋರಿ. ಕರ್ಚಿಕಾಯ್ದು ಬರ್ತಾರೆ ಮಂದಿ. ಈಗ ಹಿಂಗಾದ್ರೆ ಬಗೆಹರಿದಿಲ್ಲ ಅದು. ಇನ್ನಿಬ್ರು ಬರಬ್ಬರಿ ಹೇಳ್ತೀನಿ ನಾ. ಇಬ್ರು ಇನ್ನು ಕರೆಕ್ಟ್ ಹಂಚ್ಕೊಂಡು ಕೆಲಸ ಮಾಡ್ಬೇಕು ನೀವು. ನಿಮ್ಮ ಮೊಬೈಲ್ ಹಿಡ್ಕೊಂಡು ಕುಂದ್ರೋದು, ನೀ ಮೊಬೈಲ್ ಹಿಡ್ಕೊ ಬೇಡ ಅಂದಿಲ್ಲ. ಎಲ್ಲ ಕೆಲಸ ಮುಗಿಸಿಂದ ಕುಂದ್ರಿ ನೀ. ಆಕಿ ಕೆಲಸ ಮಾಡ್ತಿರ್ತಾ ಮತ್ತು ನೀ ಮೊಬೈಲ್ ಹಿಡ್ಕೊಂಡು ಕೂತ್ರೆ ಆಕಿಗೂ ಸಿಟ್ಟು ಬರೋದೆ. ಅದೊಂದಿಟ್ಟು ಕಸ ಹೊಡಿ ರಂಗೋಲಿ ಹಾಕಿದ್ರೆ ಮುಗಿತಾನೆ. ಈಗ ನಿನಗೆ ಹೇಳತ್ನ ತಂದು ಸಿಟ್ಟು ಮಾಡ್ಕೋಬೇಡ ನೀ. ಯಾಕಂದ್ರೆ ನೀ ಬರೀ ಅಷ್ಟೇ ಮಾಡಿ ಅದಕ್ಕೆ ಅದೇ ಕೆಲಸ ಹಾಕಿ ಸಹಿತ ಬರೀ ಕಸ ಹೊಡಿ ರಂಗೋಲಿ ಹಾಕಿದ್ರೆ ನಾ ಆಕಿಗೂ ಅದನ್ನೇ ಹೇಳ್ತಿದ್ದೆ. ಏನು ಹೋಗ್ರಿ ಇಬ್ರು ಒಳಗೆ. ಜಗಳ ಹಚ್ಚಿಟ್ಟಲ್ಲ ಮಾಡಿ ನನಗೆ ಹೇಳಕ್ಕೆ ಬರ್ತಾ ಸುಮ್ಮ ಕೂತು ತನಗೆ ಅಟ್ಟು ಸಿಟ್ಟು ಬರತೈತಿ. ಕೆಲಸ ಮಾಡ್ಲಾರ ಇನ್ನು ನಾ ಎಲ್ಲ ಕೆಲಸ ಮಾಡ್ತೀನಿ. ನೋಡ್ಕೊಂಡು ನನಗೆ ಹೆಂಗೆ ಆಗ್ಬಾರ್ದು. ನೀ ಅದೊಂದಿಟ್ಟು ಕಸ ಹುಡುಗಿ ರಂಗೋಲಿ ಹಾಕಿ ಕೂತ್ತೆ ಅಂದ್ರೆ ಮುಗಿದು ಹೋಯ್ತು ಸಾಂಬಾರ. ನನಗೆ ಹೆಂಗೆ ಆಗ್ಬಾರ್ದು. ನೋಡಿ ಶಿಲ್ಪ ಇಟ್ಟಿದ್ದೆ ನೋಡುವ ನಮ್ಮ ಮನ್ಯಾಗ ದಿನ. ಗೌರಕ್ಕ, ಇಬ್ಬರು ಸಸ್ತ್ಯಾರಿದ್ದಿಂದ ಇಷ್ಟ ಆಗುದೆ. ನೀ ತಲೆ ಕೆಡಿಸಬೇಡ. ಅವರಿಗೆ ಇಬ್ಬರಿಗೆ ನೀ ಇಬ್ಬರು ಹಂಚ್ಕೊಂಡು ಮಾಡಬೇಕು. ನೀವತ್ತು ಹೇಳ್ಬಿಡ್ರಿ. ಮತ್ತೇನು ಮಾಡೋಕ್ಕಾಗಲ್ಲ. ಈಗ ಒಬ್ರಿಗೊಂದು ಮಾಡಿದ್ರೆ ಅವ್ರಿಗಾದ್ರೂ ಸಿಟ್ಟು ಬರೋದೆ. ಅಷ್ಟೇ ಮಾಡ್ತೀನವ. ಕುಂದರ್ ಚಾ ಮಾಡ್ಕೊಂಬರ್ತೀನಿ ಅಂದಿಟ್ಟು. ಇನ್ನು ಅವರು ಸುನಂದ ಆಕಿ ಮಲ್ಲಮ್ಮಗೂ ಹೇಳಿನಿ ಬರ್ತಾರೆ ಅವರು. ಚಾಲು ಮಣ್ಣು ಕರ್ಚಿಕಾಯಿ ಹಿಟ್ಟು ಪುಡಿ ರೆಡಿ ಮಾಡ್ಯಾರ ಇಲ್ಲ ಇವ್ರು. ನೋಡ್ತೀನವ ಒಳಗೆ ಕುಂದರ್ ಒಂದಿಟ್ಟು.